श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 3 कर्मयोग संपुಟ 5। देवा तुझ ऐसा निज गुरु आजी आरती धणी का न करू। एथ भीड कवणाची दरू तू ಮಾಯಾಮುಚಿ। ದೇವಾ ನಿನ್ನಂಥ ನಿಜಗುರು ಭೆಟ್ಟಿಯಾಗಿರಲಿಕ್ಕಾಗಿ ನಾನು ಏಕೆ ಪೂರ್ಣ ಮಾಡಿಕೊಳ್ಳಬಾರದು ನನ್ನ ಇಚ್ಛೆಯನ್ನು? ಇದರಲ್ಲಿ ಏಕೆ ಹೊಂದಬೇಕು ಯಾರದಾದರೂ ಸಂಕೋಚವನ್ನು? ನೀನೇ ನನ್ನ ತಾಯಿಯಾಗಿರಲು। ಹೇ ದೇವ, ನಿನ್ನಂಥ ನಿಜವಾದ ಗುರು ಭೆಟ್ಟಿಯಾಗಿರಲಿಕ್ಕಾಗಿ ಹಾಗೂ ನೀನೇ ನನ್ನ ತಾಯಿಯಾಗಿರಲಿಕ್ಕಾಗಿ ನಾನು ನನ್ನ ಇಚ್ಛೆಯನ್ನು ಏಕೆ ಪೂರ್ಣ ಮಾಡಿಕೊಳ್ಳಬಾರದು? ಇದರಲ್ಲಿ ಯಾರದಾದರೂ ಸಂಕೋಚವನ್ನು ಏಕೆ ಹೊಂದಬೇಕು? ಹಾಗ ಕಾಮಧೇನು ಚೇ ದುಬತೆ ದೈವೇ ದಾಹಲೆ ಜರಿ ಆಪೈತೆ ತರಿ ಕಾಮನೇಚಿ ಕಾತೇಥೆ ವಾನಿ ಕೀಜೆ। ಕಾಮಧೇನುವಿನ ಗೋರಸವು ಸುದೈವದಿಂದ ಪ್ರಾಪ್ತವಾದರೆ ವಿಪುಲವು, ನಮಗೆ ಕಾಮನೆಯ ಸಂಕೋಚವು ಏಕೆ ಆಗಬೇಕು? ಸುದೈವದಿಂದ ಕಾಮಧೇನುವಿನದೇ ಗೋರಸ ಅಂದರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮುಂತಾದವು ಪ್ರಾಪ್ತವಾಗಿರಲಿಕ್ಕಾಗಿ ನಾವು ನಮ್ಮ ಕಾಮನೆಯಲ್ಲಿ ಅರ್ಥಾತ್ ಅಪೇಕ್ಷೆಯಲ್ಲಿ ಏಕೆ ಸಂಕೋಚ ಮಾಡಿಕೊಳ್ಳಬೇಕು? जरी चिंतामणी हाता चढे तरी वांछेचे कवण साकडे का आपुले निसुरवाडे ಇಚ್ಛಾವೇನಾ। ಒಂದು ವೇಳೆ ಪಡೆದುಕೊಂಡರೆ ಚಿಂತಾಮಣಿಯನ್ನು ಪಡೆಯುವುದಕ್ಕೆ ತೊಂದರೆಯೇನು? ಅಪೇಕ್ಷಿತವಾದದ್ದನ್ನು ಮನಸ್ಸಿಗೆ ಬಂದಂತೆ ಅಪೇಕ್ಷೆಯನ್ನು ಏಕೆ ಮಾಡಬಾರದು? ಒಂದು ವೇಳೆ ಚಿಂತಾಮಣಿಯನ್ನೇ ಪಡೆದುಕೊಂಡರೆ ಅಪೇಕ್ಷಿತವಾದದ್ದನ್ನು ಪಡೆಯುವುದಕ್ಕೆ ತೊಂದರೆ ಏನು? ಅಷ್ಟೇ ಅಲ್ಲದೆ ಮನಸ್ಸಿಗೆ ಬಂದಂತೆ ನಾವು ನಮ್ಮ ಅಪೇಕ್ಷೆಗಳನ್ನು ಏಕೆ ಮಾಡಬಾರದು? देखा अमृत सिंधू ते ठाकावे मग तहाना जरी फुटावे तरी सायासू का करावे ಮಾಗೀಲತೆ। ಅಮೃತ ಸಾಗರದ ಹತ್ತಿರ ಬಂದವನು ನೀರಡಿಕೆಯಿಂದ ಒದ್ದಾಡಿದರೆ ಅವನು ಕಷ್ಟವನ್ನೇಕೆ ಪಟ್ಟಿರುವನು? ಅಲ್ಲಿಯವರೆಗೆ ಬರುವುದರ ಒಬ್ಬನು ಕಷ್ಟಪಟ್ಟು ಅಮೃತ ಸಾಗರದ ಹತ್ತಿರವೇ ಬಂದಿರಲಾಗಿ ಅವನು ಒಂದು ವೇಳೆ ನೀರಡಿಕೆಯಿಂದ ಒದ್ದಾಡುತ್ತಿದ್ದರೆ ಆ ಮನುಷ್ಯನು ಅಲ್ಲಿಯವರೆಗೆ ಬರುವುದರ ಕಷ್ಟವನ್ನೇಕೆ ಪಟ್ಟಿರುವನು? ತೈಸಾ ಜನ್ಮಾಂತರಿ ಬಹುತಿ ಉಪಾಸಿತಾ ಶ್ರೀ ಲಕ್ಷ್ಮೀಪತಿ ತೂ ದೈವೇ ಆಜಿ ಹಾತಿ ಜಾಹಲಾಸಿದರಿ। ಅದರಂತೆ ಕಳೆದ ಜನ್ಮಗಳಲ್ಲಿ ಬಹಳವಾಗಿ ಹೇ ಲಕ್ಷ್ಮೀಪತಿ ನಿನ್ನನ್ನು ಉಪಾಸಿಸಿರಲಾಗಿ ಸುದೈವದಿಂದ ನೀನು ನಮಗಾಗಿ ಈಗ ಪ್ರಾಪ್ತನಾಗಿರುವಿ। ಹೇ ಲಕ್ಷ್ಮೀಪತಿ ಶ್ರೀಕೃಷ್ಣ, ಅದರಂತೆ
ನಾವು ಕಳೆದ ಅನೇಕ ಜನ್ಮಗಳಲ್ಲಿ ನಿನ್ನನ್ನು ಬಹುವಾಗಿ ಉಪಾಸಿಸಿರಲಾಗಿ ಸುದೈವದಿಂದ ಈಗ ನೀನು ನಮಗಾಗಿ ಪ್ರಾಪ್ತನಾಗಿರುವಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.